ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬನ್ನಿ, ನಮ್ಮೂರ ಭಾಷೆಯಲ್ಲಿ ಇವತ್ತು ಹೆಂಗೆ ನುಗ್ಗಿ ಸೊಪ್ಪಿನ ಪಲ್ಯ ಮಾಡೋದಂದೇಳಿ ಹೇಳಿ ತಿಳ್ಕೊಂಡು ಬಪ್ಪ. ಫಸ್ಟ್ ನುಗ್ಗಿ ಸೊಪ್ಪನ್ನು ನುಗ್ಗಿ ಮರದಿಂದ ಕೊಯ್ಕೊಂಡು ಚಂದ ಮಾಡಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅಕ್ಕ. ಆಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡು ಅದನ್ನು ಚಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದಾದರೂ ಕೂಡಲೇ ಒಂದು ಸ್ವಲ್ಪ ಅಂದರೆ ಒಂದು 2-3 ಈರುಳ್ಳಿ ತಗೊಂಡು ಅದನ್ನು ಚೆನ್ನಾಗಿ ಹಚ್ಕೊಂಡು ಅದನ್ನು ಚಂದ ಮಾಡಿ ನೀವು ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಪಲ್ಯನೂ ಜಾಸ್ತಿ ಆಗ್ತದೆ, ಅದರೊಟ್ಟಿಗೆ ರುಚಿನೂ ಜಾಸ್ತಿ ಬರ್ತತ್ತು. ಈರುಳ್ಳಿನ ಚಂದ ಮಾಡಿ ಫ್ರೈ ಮಾಡ್ಕೊಳ್ಕೊ. ನಿಮಗೆ ನುಗ್ಗೆ ಸೊಪ್ಪಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇತ್ತು ಗೊತ್ತಿತ್ತಾ? ತುಂಬಾ ಉಪಯೋಗ ಇತ್ತು ನುಗ್ಗೆ ಸೊಪ್ಪನ್ನು. ಈರುಳ್ಳಿ ಚಂದ ಮಾಡಿ ಫ್ರೈ ಮಾಡಿಕೊಟ್ರೆ ನೀವು ನುಗ್ಗೆ ಸೊಪ್ಪನ್ನು ಹಾಕಿ ಇಷ್ಟಪ್ಪ ನುಗ್ಗೆ ಸೊಪ್ಪು ಹಾಕಿದ್ದು ಅದು ಇಟ್ಟಕ್ಕೆ ಪಲ್ಯ ಅಂತ ಮಾರ್ರೆ. ಅದಕ್ಕೋಸ್ಕರ ಜಾಸ್ತಿ ಬೇಕಾದ್ರೆ ಜಾಸ್ತಿ ನುಗ್ಗೆ ಸೊಪ್ಪು ಹಾಕಿ ಅಂತ. ಬನ್ನಿ ಹಂಗಾರೆ ಇದಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇರ್ತಾರೆ ಅಂದೇಳಿ ಹೇಳಿ ಕಣ್ಕೊಂಡ್ಬಪ್ಪ. ಇದು ಬೇರೆದ್ರೊಳಗೆ ಹೇಳ್ತಿ ಕಾಣಿ. ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೋ, ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೋ, ಕೊಲೆಸ್ಟ್ರಾಲ್ ಲೋ ಮಾಡುತ್ತೋ, BP ಕಂಟ್ರೋಲ್ ಮಾಡುತ್ತೋ, ಬಾಡಿಯಲ್ಲಿರೋ ಕೆಟ್ಟದ್ದು ಎಂತ ಹೇಳ್ತಾರೆ, ಬಾಡಿಯಲ್ಲಿ ಏನೆಲ್ಲ ಕೆಟ್ಟದ ಅಂಶ ಇರುತ್ತೋ ಅದೆಲ್ಲ ತೆಗೆದು ಹಾಕುತ್ತೋ. ಡಿಪ್ರೆಷನಿಗೆ ಕೂಡ ಇದು ಹೆಲ್ಪ್ ಮಾಡುತ್ತೋ. ಆಮೇಲೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೋ, ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೋ. ಏಜಿಂಗ್ ಪ್ರಾಬ್ಲಮ್ ಇದ್ದವರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೋ. ಆಮೇಲೆ ಹೇರ್ ಗ್ರೋತ್ ಆಗುತ್ತೋ. ಆಮೇಲೆ ಸ್ಟ್ಯಾಮಿನಾ ಬೂಸ್ಟ್ ಮಾಡುತ್ತೋ, ಬ್ಲಡ್ ಇಂಪ್ರೂವ್ ಮಾಡುತ್ತೋ. ಎಷ್ಟೆಲ್ಲ ಬೆನಿಫಿಟ್ಸ್ ಇತ್ತು. ನಂಗೆ ಗೊತ್ತಿಪ್ಪದು ಒಂದು 4-5 ಹೇಳಿದೆ ಕಾಣಿ. ಎಷ್ಟಪ್ಪ ಸೊಪ್ಪು ಹಾಕಿದ್ದು, ಇಟ್ಟಕ್ಕೆ ಪಲ್ಯ ಆಯಿತು. ಅದರೊಟ್ಟಿಗೆ ಒಂದು ಸ್ವಲ್ಪ ಕಾಯಿ ಹೋಗಿ ತುರ್ದು ಹಾಕಿ ಅಕ್ಕ. ಅದಾದ್ರ ಮೇಲೆ ನಾವಿನ ಕೋಳಿ ಪುಡಿ ಹಾಕಿದ್ದು. ನಿಮಗೆ ಅಂತ ಇಷ್ಟ ಆಗ್ತದೆ ನೀವು ಕೂಡ ಅದನ್ನು ಹಾಕಬೇಕು. ಚಿಲ್ಲಿ ಪುಡಿ, ಧನಿಯಾ ಪುಡಿ ಆ ಥರ ಏನಾದರೂ ಹಾಕಿ ನೀವು ಕೂಡ ಪಲ್ಯ ಮಾಡ್ಕೊಳ್ಬೇಕು. ಬಟ್ ವಾರಕ್ಕೊಂದ್ಸಲ ಈ ಪಲ್ಯ ಮಾಡ್ಕೊಳ್ತೀನಿ, ಸೂಪರ್ ಆಗಿರುತ್ತೆ ಮಾತ್ರ. ನಾವು ಅದರೊಟ್ಟಿಗೆ 2 ಮೊಟ್ಟೆ ಹಾಕಿದ್ದು. ನುಗ್ಗೆ ಸೊಪ್ಪು ಪಲ್ಯದ ರುಚಿನೇ ಬದಲಾಗಿಬಿಟ್ಟಿತ್ತು. ಸೊ 2 ಪಲ್ಯ ಕೂಡ ನೀವು ಅದರೊಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಬೇಕು. ಮೊಟ್ಟೆಯಲ್ಲಿಪ್ಪತ್ತು ಬೆನಿಫಿಟ್ಸ್ ನಿಮ್ಗೆ ಹೇಳಿ ಇಲ್ಲ, ಎಲ್ಲರಿಗೂ ಗೊತ್ತಿತ್ತು. ವಾರಕ್ಕೊಂದ್ಸಲ ಈ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ರೆ ನಿಮ್ಮ ಬಾಡಿ ನಿಮಗೆ ಥ್ಯಾಂಕ್ ಯು ಅದರಲ್ಲಿ 3 ಸಲ ಹೇಳುತ್ತೆ ಕಾಣಿ. ಅಷ್ಟು ಒಳ್ಳೇದು ಬಾಡಿಗೆ. ತಿಂಬತ್ತಿಗೆ ಒಂಚೂರು ಕೈ ಬತ್ತೇನೋ, ಬಟ್ ಮೊಟ್ಟೆ ಎಲ್ಲ ಹಾಕಿದ್ರೆ ನಿಮ್ಮ ಕೈ ಬತ್ತಿಲ್ಲ. ನೀವು ಮೊಟ್ಟೆ ಎಲ್ಲ ಹಾಕೊಂಡು ಆರಾಮ್ಸೆ ತಿನ್ನಬೇಕು. ಓಕೆ, ಎಂಜಾಯ್ ಮಾಡಿ. ವಾರಕ್ಕೊಂದ್ಸಲ ತಿನ್ನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಇಷ್ಟ ಡೈಲಿ ವೀಡಿಯೋ ಮಾಡ್ತೇವೆ.